ಗಳಿಂದ ಹೋಗಿ ಇದು ದಿಸ್ ಇಸ್ ಅವರ್ ಹಾರ್ಟ್ ಆಫ್ ದಿ ಥಿಂಗ್. ಇದು ಹೈಬ್ರಿಡ್ ಇನ್ವರ್ಟರ್, ಇದು ಮೈಕ್ರೋ ಗ್ರಿಡ್ ಆಗಕ್ಕೆ ಹೈಬ್ರಿಡ್ ಇನ್ವರ್ಟರ್ ಕಾರಣ. ಸೊ ಹೈಬ್ರಿಡ್ ಇನ್ವರ್ಟರ್ದಲ್ಲಿ ಇದಕ್ಕೆ ಇನ್ಪುಟ್ ಹೋಗುತ್ತೆ. ಇನ್ಪುಟ್ ಹೋದಾಗ ಇದೇನಾಗುತ್ತೆ, ಡಿ ಸಿ ಅದು ಡೈರೆಕ್ಟ್ ಕರೆಂಟ್, ಅದು ಸೋಲಾರ್ ಪ್ಯಾನಲ್ ಇಂದ ಬರೋದು, ಅದು ಎ ಸಿ ಆಗಿ ಪರಿವರ್ತನೆ ಆಗಿ ಮನೆಗಳಿಗೂ ಹೋಗುತ್ತೆ, ಬ್ಯಾಟ್ರಿಗೂ ಹೋಗುತ್ತೆ. ಈಗ ಉದಾಹರಣೆಗೆ ಈಗ ಇದನ್ನ ನಾವು ಇಲ್ಲ ಆನ್ಲೈನ್ ನೋಡ್ಬೋದು, ಆಪ್ ಅಲ್ಲೂ ನೋಡ್ಬೋದು, ನಾವು ಅಲ್ಲೇ ನಮ್ಮ ಆಫೀಸಲ್ಲೂ ನೋಡ್ತೀವಿ ಅದನ್ನ. ಸೊ ಈ ಆಪ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಏನ್ ಆಗ್ತಾ ಇದೆ. ಇಲ್ಲಿ ನೆಟ್ವರ್ಕ್ ಬಂದಾಗ ಇಲ್ಲಿ ಬರ್ತೀವಿ, ಇದು ಒಂದೇನೆ. ಸೊ ಎಷ್ಟು ಕಿಲೋವ್ಯಾಟ್ ನಮಗೆ ಇದು ಡೇಟಾ ಆನ್ ಮಾಡಪ್ಪ. ನೋಡಿ 3.85 ಕಿಲೋವ್ಯಾಟ್ ಸೌರ ಫಲಕದಿಂದ ಬರ್ತಿದೆ. ಅದು ಈಗ ಏನಾಗ್ತಾ ಇದೆ, ಇದು ಡೀಸೆಲ್ ಜನರೇಟರ್, ಅದು ಬಯೋಡೀಸೆಲ್ ಅನಾಗ ಆಟೋಮೆಟಿಕ್ ಆನ್ ಆಗುತ್ತೆ, ಬೇಕಾದಾಗ ಮಾತ್ರ, ಇಲ್ಲ ಆನ್ ಆಗಲ್ಲ. ಸೊ ಫಸ್ಟ್ 3.73 ಕಿಲೋವ್ಯಾಟ್ ಬ್ಯಾಟ್ರಿಗೆ ಹೋಗ್ತಾ ಇದೆ. ಇಟ್ಸ್ ಗೋಯಿಂಗ್, ಇದು ಒಂದೇ ಬರುತ್ತೆ, ಇಲ್ಲೇನೆ ಡೇಟಾ ಬರುತ್ತೆ 3.8. ಇದು ಮನೆಗಳು ಇನ್ನು ಯಾವ್ದು ಲೈಟ್ ಹಾಕಿಲ್ಲ, ಅದರಿಂದ ಇದೊಂದೇ ಬಲ್ಬ್ ಇರೋದು 0.001 ವ್ಯಾಟ್ ಇದಕ್ಕೆ ಹೋಗ್ತಾ ಇದೆ. ಹಂಗಾದ್ರೆ ಇಲ್ಲಿ ಯೂಸ್ ಮಾಡ್ತಾ ಇದ್ರೆ 3.8 ಇದು ಸೂರ್ಯನಿಂದ ಬರ್ತಿರೋದು. ದಿಸ್ ಇಸ್ ಕಮಿಂಗ್ ಇನ್ಕಮಿಂಗ್ ಫ್ರಮ್ ದಿಸ್ ಪ್ಯಾನಲ್. ಏನಕ್ಕೆ ಬ್ಯಾಟ್ರಿಗೆ ಹೋಗ್ತಾ ಇದೆ, ಯಾಕಂದ್ರೆ ರಾತ್ರಿ ಎಲ್ಲ ಯೂಸ್ ಮಾಡ್ಬಿಟ್ಟಿದ್ದಾರೆ. ಪ್ರತಿ ದಿವಸ ರಾತ್ರಿ ಆನ್ ಮಾಡಿದಾಗ ಬ್ಯಾಟ್ರಿ ಫುಲ್ ಡ್ರೈನ್ ಆಗಿ ಹೋಗಿರುತ್ತೆ, ಆ ಬ್ಯಾಟ್ರಿ ಚಾರ್ಜ್ ಆಗ್ತಾ ಬರುತ್ತೆ. ಈಗ ಲೈಟ್ ಈ ಎರಡನ್ನೂ ಕೊಡುತ್ತೆ, ಬ್ಯಾಟ್ರಿಗೂ ಕೊಡುತ್ತೆ, ಇದು ಕೊಡುತ್ತೆ. ಇದು ಲೈವ್, ಇದು ಡ್ಯಾಶ್ ಬೋರ್ಡ್. ಇದು ಅಂದ್ರೆ ನೆನ್ನೆ ಪೂರ್ತಿ ನೋಡಿ ಸೋಲಾರ್ ಇಂದನೇ ಕವರ್ ಆಗಿದೆ. ಸೊ ಯಾವಾಗ ನಮಗೆ ಶಾರ್ಟೇಜ್ ಎಷ್ಟು ಗಂಟೆ ಕೊಡ್ತಾ ಇದ್ದೀರಾ ಸರ್? ಯಾವಾಗ ಬೇಕಾದ್ರೂ ಒಂದು ಸಾಕೆಟ್ 3 ಲೈಟ್ ಅದನ್ನ ಯಾವಾಗ ಬೇಕಾದ್ರೂ ಉಪಯೋಗಿಸಬಹುದು. ಅಲ್ಲಿ ಇದೆ ಸರ್, ಮನೆ ತರ ಸರ್. ಈಗ ಎಲೆಕ್ಟ್ರಿಸಿಟಿ ಬೇರೆ ಬರ್ತಾ ಇದೆ.